ಸತತವಾಗಿ ನಿಮಗೆ ಪುರ್ಸೊತ್ತಿಲ್ಲದೆ ಇರೋ ಥರ ದಿನದ 24 ಗಂಟೆ ಕನ್ನಡದ ಕೆಲಸ ಮಾಡ್ತಿದ್ದೀರಿ. ಪ್ರತಿ ಹಂತದಲ್ಲೂ ಕನ್ನಡ ನಿಮ್ಮ ಅಣುವಿನಲ್ಲೂ ಕೂಡ ಕೆಲಸ ಮಾಡ್ತಿದೆ. ಈಗ ಮಗದೊಂದು ಚಳುವಳಿಗೆ ಎದ್ದು ನಿಂತಿದ್ದೀರಿ. ಉದ್ದೇಶ ಏನು? ಈ ಚಳುವಳಿಯ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ? ಈಗ ಬಹುಶಃ ಈ ದೇಶ ಭಾಷೆ ಆಧಾರದ ಮೇಲೆ ಒಕ್ಕೂಟದ ಭಾರತ ಅಂಥೇಳಿ ನಾವು ಕರಿತೀವಿ. ಹಾಗೆ ರಾಜ್ಯಗಳು ಸಹ ಭಾಷೆಯ ಹೆಸರಿನಲ್ಲೇ ರಾಜ್ಯಗಳಾದಂಥದ್ದು. ಯಾವ ಕನ್ನಡದ ನಾಡು ಹರಿದು ಹಂಚಿ ಹೋಗಿತ್ತೋ, ಯಾವ ಕನ್ನಡ ಮಾತಾಡುವಂಥ ಭಾಷಿಕರು ಅನೇಕ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ರಲ್ಲ, ಅವ್ರನ್ನೆಲ್ಲರನ್ನೂ ಒಳಗೊಂಡಂತೆ ಅವ್ರನ್ನೆಲ್ಲ ಒಗ್ಗೂಡಿಸುವಂಥ ದಿನ 1956 ನವೆಂಬರ್ 1. ಇದು ಮೈಸೂರು ರಾಜ್ಯ ಆಯಿತು. ಇಲ್ಲಿಯ ಭಾಷೆ, ಆಡಳಿತ ಭಾಷೆ ಕನ್ನಡ. ಇಲ್ಲಿಯ ಜನರ ಬದುಕಿನ ಭಾಷೆ ಕನ್ನಡ. ಇಲ್ಲಿಯ ಅನ್ನದ ಭಾಷೆ ಕನ್ನಡ. ಈ ನೆಲದ ಭಾಷೆ ಕನ್ನಡ ಅಂಥೇಳಿ ಕನ್ನಡದ ಭಾಷೆಯನ್ನು ಅವತ್ತಿನಿಂದ ಇವತ್ತವರೆಗೂ ನಾವು ಇಲ್ಲಿಯ ಜನ ಮನದ ಭಾಷೆ ಅಂತ ಹೇಳಿ ಮಾಡ್ಕೊಂಡು ಬಂದು, ಈಗ ಕರ್ನಾಟಕದ ನಾನಾ ಭಾಗಗಳಿಗೆ ಸ್ವಲ್ಪ ಒಂದು ಕಾಲಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಿಂದ ವಲಸೆ ಬರ್ತಾಯಿತ್ತು. ಅದು ಒಂದಿಷ್ಟು ನಮ್ಮ ಚಳುವಳಿಗಳಿಂದ ಅದಕ್ಕೊಂದಿಷ್ಟು ಕಡಿವಾಣ ಹಾಕಿತು. ಈಗ ಅವರೆಲ್ಲ ಒಂದಿಷ್ಟು ಕನ್ನಡೀಕರಣ ಆಗಿದ್ದಾರೆ. ಈಗ ಹೆಚ್ಚು ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಹೆಚ್ಚು ಕರ್ನಾಟಕಕ್ಕೆ ವಲಸೆ ಬರ್ತಾ ಇದೆ. ಅವರೇ ಕಟ್ಟಿದಂಥ ಉದ್ಯಮಗಳೇನಿದೆ ಇವತ್ತು ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ದೊಡ್ಡ ಉದ್ಯಮಗಳನ್ನ ಕಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಮಹಲ್ಗಳನ್ನ ಕಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನ ಕಟ್ಕೊಂಡಿದ್ದಾರೆ. ಮತ್ತು ಇವತ್ತು ಹಾರ್ಡ್ವೇರಿಂದ ಹಿಡಿದು, ಚಿನ್ನದ ಅಂಗಡಿಯಿಂದ ಹಿಡಿದು, ಬಟ್ಟೆ ಅಂಗಡಿಯಿಂದ ಹಿಡಿದು ಎಲ್ಲ ಥರದ ವ್ಯವಹಾರಗಳನ್ನು ಅವರೇ ಮಾಡ್ತಾ ಇದ್ದಾರೆ. ಎಲ್ಲದೂ ಬೇಕು ಅವರಿಗೆ, ಎಲ್ಲದೂ ಬೇಕು. ಆದರೆ ಕನ್ನಡ ಬೇಡ, ಕನ್ನಡ ಬೇಡ ಅನ್ನುವ ಈ ಜನರಿಗೆ ನಾವು ನೇರವಾಗಿ ಏನು ಹೇಳ್ತಿದ್ದೀವಿ ಅಂದರೆ, ನಿಮಗೆ ಕನ್ನಡ ಬೇಡ ಅನ್ನೋದಾದರೆ ನೀವು ನಮಗೆ ಬೇಡ. ಕನ್ನಡ ಯಾರು ಒಪ್ಕೋತಾರೋ ಮಾತಾಡ್ತಾರೋ ಅವರು ಕರ್ನಾಟಕದಲ್ಲಿ ಬದುಕಬೇಕು, ಉಳಿಬೇಕು ಅನ್ನೋದು ನಮ್ಮ ಹೋರಾಟ. ಈಗ ನಾನು ಇಡೀ ರಾಜ್ಯವನ್ನು ಸುತ್ತಿ ಬಂದೆ. ಅದರಲ್ಲೂ ಕರ್ನಾಟಕದ ರಾಜಧಾನಿ ಯಾವ ನಾಡಪ್ರಭು, ಧರ್ಮಪ್ರಭು, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಇವತ್ತು ಅನೇಕ ಬೆಂಗಳೂರು ನಗರದಲ್ಲಿ ಪೇಟೆಗಳನ್ನು ಕಟ್ಟಿರು. ಯಾವರಿಗಾಗಿ? ಕನ್ನಡಿಗರಿಗಾಗಿ ಕಟ್ಟಿದಂಥ ಪೇಟೆಗಳು. ಯಾವ್ಯಾವ ಸಮುದಾಯ ಯಾವ್ಯಾವ ಕುಲು ಕಸಬನ್ನು ಇಟ್ಕೊಂಡಿತ್ತು, ಆ ಕುಲು ಕಸಬಿಗೆ ತಕ್ಕಾದಂಥ ಅನುದಾನವನ್ನು ಕೊಟ್ಟು ಅಲ್ಲಲ್ಲೇ ಒಂದೊಂದು ಪೇಟೆಗಳನ್ನ ಕಟ್ಕೊಂಡ್ಬಂದರು. ಉದಾಹರಣೆಗೆ ಚಿಕ್ಕಪೇಟೆ, ಬಾಳಿಪೇಟೆ, ಹಕ್ಕಿಪೇಟೆ, ಕಾಟನ್ ಪೇಟೆ, ಸುಲ್ತಾನ್ ಪೇಟೆ, ತರಗಪೇಟೆ, ದೊಡ್ಡಪೇಟೆ, ಕುಂಬರ್ಪೇಟೆ, ಕುರ್ಬಾರ್ಪೇಟೆ, ಈ ಥರದ್ದು 100 ಪೇಟೆಗಳನ್ನ ಕಟ್ಟಿಕೊಂಡು ಅವರ ಬದುಕನ್ನು ಹಸನಗೊಳಿಸಿರು. ಇವತ್ತು ಆ ಎಲ್ಲ ಪೇಟೆಗಳು ಮಾರ್ವಾಡಿಗಳ ಪೇಟೆ, ಸಿಂಧಿಗಳ ಪೇಟೆ, ಗುಜರಾತಿಗಳ ಪೇಟೆ, ಬಿಹಾರಿಗಳ ಪೇಟೆ, ಹಿಂಗಾಗಿ ಕನ್ನಡ ಮಾಯವಾಗ್ತಾ ಬಂತು. ಅವರಿಗೆ ಕನ್ನಡದ ನೆಲ ಬೇಕು, ಅದಕ್ಕೆ ಭಾಷೆ ಹೌದು, ಅವರಿಗೆ ಇಲ್ಲಿ ಬದುಕಬೇಕು. ನಾನು ಅದನ್ನೇ ಹೇಳಿದೆ, ಕಾವೇರಿ ನೀರು ಬೇಕು, BDS ಸೈಟ್ ಬೇಕು, ಇಲ್ಲಿ ಐಷಾರಾಮ ಜೀವನ ಬೇಕು, ಮಕ್ಕಳಿಗೆ ಒಳ್ಳೊಳ್ಳೆ ಇಲ್ಲಿಯ ಕಾಲೇಜುಗಳು, ಸ್ಕೂಲ್ಗಳಲ್ಲಿ ಶಿಕ್ಷಣ ಬೇಕು, ಎಲ್ಲ ಬೇಕು. ಆದರೆ ಕನ್ನಡ ಬೇಡ. ನಾವೇನು ಹೇಳಿದ್ವು ನಿಮಗೆ? ನೀವು ಬದುಕಬೇಡಿ ಅಂತ ಹೇಳ್ತಾ ಇಲ್ಲ. ನಾನು ಯಾವುದೇ ಭಾಷಾ ಸಮುದಾಯದ ವಿರುದ್ಧ ನನ್ನ ಹೋರಾಟ ಅಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.